ಕರ್ಣ ಕುಂತಿಯ ಮೊದಲ ಪುತ್ರನಂತೆ, ದುರ್ಯೋಧನನ ಆಪ್ತಮಿತ್ರನಂತೆ, ದಾನಶೂರ ಕರ್ಣನಂತೆ. ಕೃಷ್ಣ ಜೀವನ ಸತ್ಯವ ತಿಳಿಸಿ ನೋವ ಕೊಟ್ಟನಂತೆ, ಹೆತ್ತ ತಾಯಿ ವರವ ಕೇಳಿ ಕರ್ಣನ ಸೋಲಿಸಿದಳಂತೆ. ಇಲ್ಲ ಎನ್ನದೆ ಮಾತ ಕೊಟ್ಟು ಕರ್ಣ ಗೆದ್ದನಂತೆ. ವಿಪ್ರವೇಶದಿ ಬಂದು ಇಂದ್ರ ಕವಚ ಕುಂಡಲವ ಪಡೆದುಕೊಂಡನಂತೆ, ಗುರುವಿನ ಶಾಪಕ್ಕೆ ಗುರಿ ಒಳಗಾಗಿ ಕಲಿತ ವಿದ್ಯೆಯ ಮರೆತನಂತೆ. ಅರ್ಜುನ ಮೋಸದಿ ಕರ್ಣನನ್ನು ಕೊಂದನಂತೆ, ಇಲ್ಲವಾದರೆ ಕರ್ಣನ ಸೋಲಿಸಲು ಅಸಾಧ್ಯವಿತ್ತಂತೆ. ಆಪ್ತಮಿತ್ರನಿಗಾಗಿ ಪ್ರಾಮಾಣಿಕವಾಗಿ ಹೋರಾಡಿದನಂತೆ, ಗೆಳೆಯನಿಂದ ಸಿಕ್ಕಿತ್ತು ಮೋಸಗಾರನೆಂಬ ಪಟ್ಟವಂತೆ. ಎಲ್ಲ ಕಡೆಯೂ ಕರ್ಣ ಮೋಸಕ್ಕೆ ಒಳಗಾದನಂತೆ, ತಾಯಿಯ ಪ್ರೀತಿಗಾಗಿ ಸೋತನಂತೆ, ಇಂದ್ರನ ಮೋಸಕ್ಕೆ ಗುರಿಯಾದನಂತೆ. ಹಾಗಾಗಿ ಗೆದ್ದದ್ದು ಕರ್ಣನಂತೆ. ಒಳ್ಳೆಯ ಗುಣವೇ ಕರ್ಣನನ್ನು ಗೆಲ್ಲಿಸಿತಂತೆ. ನಾ ಮೆಚ್ಚಿದ ಪಾತ್ರ ಕರ್ಣ ನೀನಾದರೂ, ನಿನ್ನ ಒಳ್ಳೆಯ ಗುಣವೇ ನಿನಗೆ ಮುಳುವಾಯಿತಲ್ಲವೇ.